ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಆರ್ ಕಲ್ಯಾಣಮ್ಮನವರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಬ್ಬ ಹೊಸಗನ್ನಡದ ಲೇಖಕಿ ಆರ್ ಕಲ್ಯಾಣಮ್ಮನವರ ಪರಿಚಯ. ಆರ್ ಕಲ್ಯಾಣಮ್ಮನವರು 1892ರಲ್ಲಿ ಬೆಂಗಳೂರಲ್ಲಿ ಜನಿಸ್ತಾರೆ. ಇವರು ಆರ್ಯ ಬಾಲಿಕಾ ಪಾಠಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಎಳೆಯ ವಯಸ್ಸಿನಲ್ಲೇ ವೈದವ್ಯ ಪಟ್ಟಕ್ಕೆ ಸಿಲುಕಿದಂಥವರು ಆರ್ ಕಲ್ಯಾಣಮ್ಮನವರು. ಚಿಕ್ಕಪ್ಪ KS ಕೃಷ್ಣಯ್ಯಂಗರ್ ಅವರ ಪ್ರೇರಣೆಯಿಂದ ಮನೆಯಲ್ಲಿಯೇ ತಮಿಳು ಸಂಸ್ಕೃತ ಭಾಷೆಗಳ ಪ್ರಾಚೀನ ಗ್ರಂಥಗಳ ಅಧ್ಯಯನ ಮಾಡ್ತಾರೆ. 1913ರಲ್ಲಿ ಮಹಿಳೆಯರಿಗಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜ ಎನ್ನು ಆರಂಭ ಮಾಡ್ತಾರೆ. ಇವರು ಶ್ರೀ ಶಾರದಾ ಶ್ರೀ ಸಮಾಜ ಅನ್ನುವಂತಹ ಒಂದು ಸಂಸ್ಥೆಯಿಂದ ಆರಂಭ ಮಾಡ್ತಾರೆ. ಇದರ 4ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ AR ಬ್ಯಾನರ್ಜಿಯವರ ಪತ್ನಿ ಶ್ರೀಮತಿ ನಳಿನಿ ದೇವಿಯವರು ಬಂಗಾಲದ ಸ್ವರ್ಣಕುಮಾರಿ ದೇವಿಯವರು ನಡೆಸುತ್ತಿರುವ ಭಾರತೀಯ ರೀತಿಯಲ್ಲಿ ಕನ್ನಡದಲ್ಲಿ ಒಂದು ಪತ್ರಿಕೆಯನ್ನು ಯಾರಾದರೂ ಹೊರತಂದರೆ ತಾವು ಅದಕ್ಕೆ ಹಣ ಸಂದಾಯವನ್ನ ಮಾಡುತ್ತೇವೆ ಅಂತ ಹೇಳ್ತಾರೆ. ಅವ್ರು ಹೇಳಿದಂತಹ ಮಾತಿನಿಂದ ಸಂಕಲ್ಪ ಪಡ್ಕೊಂಡಂತಹ ಆರ್ ಕಲ್ಯಾಣಮ್ಮನವರು 1917ರಲ್ಲಿ ಸರಸ್ವತಿ ಎಂಬ ಪಾಕ್ಷಿಕ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಸರಸ್ವತಿ ಅನ್ನುವಂತಹ ಪತ್ರಿಕೆಯನ್ನ ಆರಂಭ ಮಾಡಿದಂಥವ್ರು ಆರ್ ಕಲ್ಯಾಣಮ್ಮನವರು. ಇದನ್ನ 43 ವರ್ಷಗಳ ಕಾಲ ನಡೆಸ್ತಾರೆ. ಮಕ್ಕಳ ಚಟುವಟಿಕೆಗಳನ್ನು ಹೆಚ್ಚಿಸೋದಕ್ಕೋಸ್ಕರ, ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರತರೋದಕ್ಕೋಸ್ಕರ ಇವರೇನು ಮಾಡ್ತಾರೆ, ಚೈತನ್ಯಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ 1938ರಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಸ್ಥಾಪಿಸ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ಮಕ್ಕಳ ಕೂಟ ಅಂತಾನೆ ಒಂದು ಬಸ್ ಸ್ಟಾಪ್ ಇದೆ ಸ್ನೇಹಿತರೆ. ಆ ಮಕ್ಕಳ ಕೂಟವನ್ನು ಸ್ಥಾಪಿಸಿದಂಥವ್ರು ಯಾರು ಅಂದರೆ ಆರ್ ಕಲ್ಯಾಣಮ್ಮನವರು. ಮತ್ತೆ ಸಾಧ್ವಿ, ಒಕ್ಕಲಿಗರ ಪತ್ರಿಕೆ, ನುಡಿಗನ್ನಡಿ, ವಿದ್ಯಾದಾಯಿನಿ, ಕೊಡಗು ಮೊದಲಾದ ಪತ್ರಿಕೆಗಳಿಗೆ ಸಂಪಾದಕೀಯಗಳನ್ನ ಲೇಖನಗಳನ್ನ ಬರೆದಂಥವರು ಇವರು. ಹಲವಾರು ಕಾದಂಬರಿ ನಾಟಕಗಳನ್ನ ಕೂಡ ಇವರು ಬರೆದಿದ್ದಾರೆ. ಮೈಸೂರು ಪ್ರಜಾಪ್ರತಿನಿಧಿ ಸಭೆ, ಕನ್ನಡ ಸಾಹಿತ್ಯ ಪರಿಷತ್, ಥಿಯೋಸಫಿಕಲ್ ಸೊಸೈಟಿ, ಪುರಸಭಾ ಆರೋಗ್ಯ ಸಮಿತಿ ಸೇರಿದಂತೆ ಹಲವು ಸಂಘ ಸಮಿತಿ ಸಂಸ್ಥೆಗಳಲ್ಲಿ ವಿವಿಧ ಪದವಿಗಳನ್ನು ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಸಿಟಿ ಮುನ್ಸಿಪಲ್ ಸ್ಕೂಲ್ ಬೋರ್ಡ್ಗೆ ಮಹಿಳಾ ಸದಸ್ಯೆಯಾಗಿ ಕೂಡ ಇವರು ನೇಮಕಗೊಂಡಿದ್ರು. ಬೆಂಗಳೂರಿನ 200 ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಕುಂದು ಕೊರತೆಗಳನ್ನು ಕೂಡ ಪರಿಶೀಲಿಸಿದಂಥವರು ಆರ್ ಕಲ್ಯಾಣಮ್ಮನವರು. ಬೆಂಗಳೂರು ನಗರಸಭೆಯ ಪ್ರಥಮ ಮಹಿಳಾ ಸದಸ್ಯೆಯಾಗಿ ಆಯ್ಕೆಯಾದಂಥವರು ಆರ್ ಕಲ್ಯಾಣಮ್ಮ. 1919ರಲ್ಲಿ ಈ ಬಂಗಾಲದ ಆರ್ಯ ಸಾಹಿತ್ಯ ಪರಿಷತ್ತಿಂದ ವಿದ್ಯಾ ವಿನೋದಿನಿ ಅನ್ನುವಂತಹ ಬಿರುದಿಗೆ ಇವರು ಪಾತ್ರರಾಗ್ತಾರೆ. ವಿದ್ಯಾ ವಿನೋದಿನಿ ಅನ್ನುವಂಥ ಬಿರುದು ಕೊಟ್ಟದ್ದು ಬಂಗಾಲದ ಆರ್ಯ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು. 1938ರಲ್ಲಿ ಮೈಸೂರು ಮಹಾರಾಜರಿಂದ ಇವರು ಸಾರ್ವಜನಿಕ ಸೇವಾ ಪದಕವನ್ನು ಕೂಡ ಪಡ್ಕೊಳ್ತಾರೆ. ಇವರ ಬಗ್ಗೆ BM ಸುಮಿತ್ರಾಬಾಯಿ ಅವರು BN, ಇದು M ಆಗಿದೆ ಸ್ನೇಹಿತರೆ, ಅದು ಸರಿ ಮಾಡ್ಕೊಳ್ಳಿ. BN ಸುಮಿತ್ರಾಬಾಯಿ, ಇಲ್ಲಿ N ಅಂತ ಬರಬೇಕು, ಹಾಗಾಗಿ ಇಲ್ಲಿ M ಅಂತ ಆಗಿದೆ. ಅದೊಂದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. BN ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. N ಅಂತ ಅಲ್ಲಿ ಮಾಡ್ಕೊಳ್ಳಿ. BN ಸುಮಿತ್ರಾಬಾಯಿ ಅವರು ಕಲ್ಯಾಣ ಸರಸ್ವತಿ ಎಂಬ ಕೃತಿಯನ್ನ ಸಂಪಾದಿಸಿ ಪ್ರಕಟಿಸ್ತಾರೆ ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ. ಈ ಕೃತಿಯಿಂದ ಕಲ್ಯಾಣಮ್ಮನವರ ಸಾಹಿತ್ಯ ಸಾಧನೆ ನಮಗೆ ತಿಳಿಯೋದಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಇವರ ಕಾದಂಬರಿಗಳನ್ನು ನಾವು ನೋಡೋದಾದ್ರೆ, ಇವರು ಯಾವ್ಯಾವ ಕಾದಂಬರಿಗಳನ್ನು ರಚಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇವರು ರಚಿಸಿರುವಂತಹ ಕಾದಂಬರಿಗಳು ಪ್ರಿಯಂ ವಧೆ ಅನ್ನುವಂತಹ ಕಾದಂಬರಿ, ನಿರ್ಭಾಗ್ಯ ವನಿತೆ, ಸುಖಲತಾ, ಭಕ್ತಿ ಮೀರಾ, ಮಾಧವಿ, ನಿರ್ಮಲ, ಸತಿ ಪದ್ಮನಿ, ರಣಕೇಸರಿ, ಶಹಜಹಾನ್, ಸ್ನೇಹಲತಾ, ನೀರದ ಅನ್ನುವಂತಹ ಕಾದಂಬರಿಗಳನ್ನು ಆರ್ ಕಲ್ಯಾಣಮ್ಮನವರು ಬರೆದಿದ್ದಾರೆ. ಅದ್ರ ಜೊತೆಯಲ್ಲಿ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಎದುರಾಯ, ವರದಕ್ಷಿಣೆ,
ದರಿದ್ರ ನಾರಾಯಣ, ಬಲಿಪೀಠದಲ್ಲಿ, ಶೂರ್ಪನಖ ಭಂಗ ಅನ್ನುವಂತಹ ನಾಟಕಗಳನ್ನು ಕೂಡ ಇವರು ರಚಿಸಿರೋದನ್ನು ನಾವು ನೋಡ್ಬೋದು. ಇನ್ನು ಮಕ್ಕಳ ಸಾಹಿತ್ಯಗಳನ್ನ ಕೂಡ ಬರೆದಿದ್ದಾರೆ. ಪಂಚ ಕಜ್ಜಾಯ, ಪುಟಾಣಿ ಕಥೆಗಳು, ವಿಕಟ ಕವಿ, ನಮ್ಮ ಹಿಂದೂಸ್ತಾನ, ಕಿಟ್ಟು ಕಂಡ ಗಾಂಧಿ ಅನ್ನುವಂಥವು ಮಕ್ಕಳ ಸಾಹಿತ್ಯಗಳು. ಇವರ ಸಣ್ಣ ಕಥೆಗಳು ದೇವನೆಲ್ಲಿ, ಅಂಜುಬುರುಕಿ, ಗ್ರಹಣ, ನಿರ್ಭಾಗ್ಯ ನಳಿನಿ, ದೈವೇಚ್ಛೆ ಅನ್ನುವಂತಹ ಇವರ ಒಂದು ಸಣ್ಣ ಕಥೆಗಳನ್ನು ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇದಿಷ್ಟು ಆರ್ ಕಲ್ಯಾಣಮ್ಮನವರಿಗೆ ಸಂಬಂಧಿಸಿದಂತಹ ವಿಷಯ. ನಿನ್ನೆ ತರಗತಿನಲ್ಲಿ ಕೂಡ ನಾನು ನಂಜನಗೂಡು ತಿರುಮಲಾಂಬ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ವೈದವ್ಯವನ್ನು ಪಡ್ಕೊಂಡು ಹಲವಾರು ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡಿದಂಥವರು. ಅವರ ರೀತಿಯಲ್ಲಿಯೇ ಆರ್ ಕಲ್ಯಾಣಮ್ಮನವರು ಕೂಡ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ನಂಜನಗೂಡು ತಿರುಮಲಾಂಬ ಅವರು ಕರ್ನಾಟಕ ನಂದಿನಿ ಅನ್ನುವಂತಹ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರೆ, ಇವರು ಸರಸ್ವತಿ ಅನ್ನುವಂತಹ ಒಂದು ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ನಮಗೆ ಇವರಿಬ್ಬರು ಕೂಡ ಬರೆದಿರುವಂತಹ ಕೃತಿಗಳು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಇಲ್ಲಿ ತಿಳಿಸಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಹೊಸಗನ್ನಡದ ಲೇಖಕಿಯ ಪರಿಚಯವನ್ನು ಮಾಡಿಕೊಡ್ತೀನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಕನ್ನಡ ಸಾಹಿತ್ಯವನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.